ಮಹಾತ್ಮನಾಗಿರ್ತಕ್ಕಂಥ ನಾಗಲಿಂಗಜ್ಜವರು ಅನೇಕ ಪವಾಡಗಳನ್ನು ನೋಡಿದ್ದೀವಿ. ಮುಂದೆ ನವಲಗುಂದ ನಾಗಲಿಂಗಜ್ಜ ಎಲ್ಲಿಗೆ ಬಂದರು ಅಂತ ಕೇಳಿದ್ರೆ ಶಿಗ್ಗಾವಿ ಹತ್ತಿರ ಇರತಕ್ಕಂಥ ಹುಲಗೂರಿಗೆ ಬರ್ತಾರೆ. ಹುಲಗೂರು ಅಂತಕ್ಕಂಥ ಊರೊಳಗೆ ಲಕ್ಕವ್ವ ಅಂತ ಒಂದು ಸಂಸಾರ, ಲಕ್ಕಮ್ಮ ಅಂತಕ್ಕಂಥ ಒಬ್ಬ ಗಂಡ ಹೆಂಡತಿ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಬದುಕ್ತಕ್ಕಂಥವರು. ಅತ್ಯಂತ ಕಡು ಬಡತನ. ಆ ಬಡತನದ ಬೇಗೆಯಲ್ಲಿ ಬದುಕ್ತಕ್ಕಂಥ ಲಕ್ಕಮ್ಮನ ಮನೆಗೆ ವಾರಕ್ಕೆ ಒಂದು ಸಲ ಊಟ, ಒಂದು ವಾರನೂ ಕೂಡ ನೀರು ಕುಡದೆ ಬದುಕಬೇಕು. ಅಷ್ಟೊಂದು ಕೆಟ್ಟ ಬಡತನ. ಅವರ ಮನೆಗೆ ನಾಗಲಿಂಗಜ್ಜ ಬರ್ತಾನ. ನಾಗಲಿಂಗಜ್ಜ ಬರ್ತಾನ. ಉಪವಾಸ ಮೂಲೆಯಾಗಿ ಬಿದ್ದಿರ್ತಾಳ ಲಕ್ಕವ್ವ. ಲಕ್ಕವ್ವನ ಗಂಡ ಓಸು ಮಕ್ಕಳು ಮೂಲೆಯಾಗಿ ಬಿದ್ದಿರ್ತಾವ. ಲಕ್ಕವ್ವ ಅಂತ ಒದರ್ತಾರ. ಯಪ್ಪ ನಾಗಲಿಂಗಜ್ಜ ಬಂದಂತೆ ಬಿದ್ದುಕೋಂತು ಹೊರಗೆ ಬರ್ತಾಳ. ಬಡವರ ಮನೆಗೆ ಭಾಗ್ಯ ಬಂದಂತಾಯಿತು. ಗುರುಗಳು ಸುಮ್ಮನೆ ಬರಂಗಿಲ್ಲ. ಮತ್ತು ಬಂದಾಗ ಗುರುಗಳಿಗೆ ಬಿಡಬೇಡ್ರಿ ಅಂದ್ರೆ ಮತ್ತೆ ಕಂಬಕ್ಕೆ ಕಟ್ಟಿರಿ ಅಂತೀನಿ. ಬಂದಾಗ ಗುರುಗಳನ್ನು ಬಿಡ್ರಿ ಹೊರಗಾದ್ರೆ ಗುರುವಿನ ಆಶೀರ್ವಾದ ಕಳ್ಕೋಬೇಡ್ರಿ, ಗುರುವಿನ ಪಾದ ಬಿಡಬೇಡ್ರಿ. ಆ ನಾಗಲಿಂಗಜ್ಜ ಲಕ್ಕವ್ವನ ಮನೆಗೆ ಬರ್ತಾರೆ. ಗೋನಾಲದಲ್ಲಿ ಸಜ್ಜನ ಶೆಟ್ಟಿ ಪರಪ್ಪ ಅಂತಕ್ಕಂಥ ಬಡತನದಲ್ಲಿರ್ತಕ್ಕಂಥವರ ಮನೆಗೆ ಜಗದ್ಗುರು ಮೌನೇಶ್ವರ ಹೋದರು. ಅವ್ರ ಮನೆಗೆ ಹೋಗಿ ಗಾಣವನ್ನು ಗಾಣವನ್ನು ತಿರುಗಿಸಿ ಎಣ್ಣೆಯನ್ನು ತೆಗೆದು ಬಡತನದಲ್ಲಿರ್ತಕ್ಕಂಥ ಗಾಣಿಗೇರಿ ಪರಪ್ಪ ಶೆಟ್ಟಿಗೆ ಸಂಪತ್ತನ್ನು ಕೊಟ್ಟ. ಕೈ ಕತ್ತರಿಸ್ಕೊಂಡಿರ್ತಕ್ಕಂಥ ಭಕ್ತ ಕುಂಬಾರನಿಗೆ ಪಂಡರಾಪುರ ವಿಠಲ ಮತ್ತೆ ಕೈಯನ್ನು ಕೊಟ್ಟ. ಮಾನಹಾನಿಯಾಗತಕ್ಕಂಥ ಸಂದರ್ಭದಲ್ಲಿ ದ್ರೌಪದಿಗೆ ಸೀರೆಯನ್ನು ಕೊಟ್ಟ ಕೃಷ್ಣ. ದೇವರು ನಮಗೆಲ್ಲ ಕೊಡ್ತಾನೆ, ದೇವರಿಗೆ ನಾವೇನು ಕೊಡ್ತೀವಿ? ನಾಗಲಿಂಗಜ್ಜ ಬಡತನದಲ್ಲಿರ್ತಕ್ಕಂಥ ನನ್ನ ಮನೆಗೆ ಏನಂತ ಬಂದಿಯಪ್ಪ ನೀನು? ನನಗೊಂದಿಷ್ಟು ಹಸುವಾಗ್ಯದ ಲಕ್ಕವ್ವ, ಒಂದಿಷ್ಟು ಏನ ತಿನ್ನಕ್ಕೆ ಕೊಡು. ನಾಗಲಿಂಗಜ್ಜನಿಗೆ ಹಸು ಆಗ್ತದ. ಬೆಟ್ಟಕ್ಕೆ ಚಳಿಯಾದರೆ ಏನು ಹೊದಿಸಲಿ. ಮನೆಗೆ ಬಂದು ಬೀಗರಿಗೆ ಏನಾದರೂ ಚಳಿ ಆಯ್ತಂದ್ರೆ ಒಂದು ರಗ್ಗು ಕಂಬಳಿ ಹೊಚ್ಚಬಹುದು. ಎಲ್ಲಮ್ಮನು ಗುಡ್ಡಕ್ಕೆ ಚಳಿ ಆದರೆ ಎಷ್ಟು ರಗ್ಗು ಹೊಚ್ಚಬಹುದು, ಗುಡ್ಡಕ್ಕೆ ಚಳಿ ಆಗ್ತದೆ. ಬೆಟ್ಟಕ್ಕೆ ಚಳಿಯಾದರೆ ಏನು ಹೊದಿಸುವೆನು, ನೀರಿಗೆ ನೀರಡಿಕೆಯಾದರೆ ಏನು ಕುಡಿಸಲಿ. ನಾಗಲಿಂಗಜ್ಜ ನಿನಗೆ ಹಸುವಾದರೆ ನಾನೇನು ತಿನ್ನಿಸಲಿ? ಏನು ತಿನ್ನಿಸಲಿ ಅಪ್ಪ? ನನ್ನ ಮನೆಯನ್ನು ದೀಪ ಹಚ್ಚಪ್ಪ. ನಾನೇನು ಶ್ರೀಮಂತಿಕೆ ಕೇಳಂಗಿಲ್ಲಪ್ಪ, ನನ್ನ ಮಕ್ಕಳು ಹೊಟ್ಟೆ ತುಂಬ ಒಂದು ತುತ್ತು ಊಟ ಮಾಡಂಗಮ್ಮ. ದಿಟ್ಟಿಸಿ ನೋಡಿದ್ರಂತ ಲಕ್ಕವ್ವ, ಇಲ್ಲೇ ಕೂಡು ಬರ್ತೀನಿ ಅಂದ್ರಂತ. ಸ್ವಲ್ಪ ಇಲ್ಲೇ ಕೂಡು. ಭಾಷೆ ನೋಡಿ ಹೆಂಗದ. ಇಲ್ಲಿ ಹೆಣ್ಮಕ್ಳಿಗೆ ಒಂದು ಭಾಷೆ ಅದ. ಹೆಣ್ಮಕ್ಳು ತಾಯಿಗೆ ತಾಟ್ನಾಗ ಅನ್ನ ಹಾಕಿ ಹಾಲು ಕಲಿಸಿ ಸಕ್ಕರೆ ಹಾಕಿ 2 ವರ್ಷದ ಅಥವಾ 1 ವರ್ಷದ ಕೂಸಿಗೆ ನೀವು ಬಾಯಾಗ ತುತ್ತಿಡ್ಬೇಕಾದ್ರೆ ಏನಂತೀರಿ? ಅಮ್ಮವ್ರು ಏನಂತಾರೆ? ಕೂಸಿಗೆ ತುತ್ತಿಡ್ಬೇಕಾರೆ ಅಪ್ಪಿ ಊಟ ಮಾಡನಂಗಿಲ್ಲ. 1 ವರ್ಷದ ಕೂಸಿಗ್ರಿ ಬಾಯಾಗ ಅಪ್ಪಿ
ಮಮ್ಮೂಣ ಅದು ಮಮ್ಮು ಅಂದ್ರೆ ಅದು ಮಗುವಿಗೆ ಗೊತ್ತಾಗ್ತದೆ ಮಮ್ಮು ಅಂತ. ಮಮ್ಮು ಅನ್ನೋದು ತಾಯಿ ವಿಷಯದಾಗ ಮಗುವಿನ ಭಾಷೆ ಮಮ್ಮು. ನೋಡಿರಿ ಮಮ್ಮು ಉಣಪ್ಪಿ ಮಮ್ಮುಣ. ಮತ್ತು ನೀವು ತಾಟ್ನಾಗ ಅನ್ನ ಕಲಿಸಿ ಹಾಲು ಕಲಿಸಿ ಮನೆಗೆ ಹೋಗಿ ಗಂಡಕ್ಕೆ ಕರೆದು ರೀ ಬರ್ರಿ ಮಮ್ಮು ಉಂಡ್ರಿ ಕಪ್ಪಳ ಕುಡಿದ ನಾವು. ಗಂಡಗೆ ಮಮ್ಮು ಅನ್ನಬಾರ್ದು, ಅನ್ನ ಅನ್ನಬೇಕು. ಮಗುವಿಗೆ ನೀರು ಕುಡಿಸ್ಬೇಕಾದ್ರೆ ಏನಂತಾಳೆ ತಾಯಿ? ಬೂವ, ಆಬು. ಮಗುವಿನ ಭಾಷೆಯಲ್ಲಿ ಬೂವ, ದೊಡ್ಡವರ ಭಾಷೆಯಲ್ಲಿ ನೀರು. ಅದರಂಗ ನಾಗಲಿಂಗಜ್ಜನಿಗೂ ಕರಿಬಸವ ತಾತನಿಗೂ ಮೌನೇಶ್ವರನಿಗೂ ಮಹಾತ್ಮರಿಗೂ ಭಾಷೆ ಅದೊಂದು. ಅದು ಯಾವ ಭಾಷೆ ಅಂದರೆ ಭಕ್ತಿ ಅಂತಕ್ಕಂಥ ಭಾಷೆ. ಭಕ್ತಿ ಬಿಟ್ಟರೆ ಭಗವಂತನಿಗೆ ಏನೂ ಗೊತ್ತಾಗಲ್ಲ. ನಿನ್ನಡಿಗೆ ಬರುವಾಗ ಸಿಂಗರದೆ ಹೊರೆಯೇಕೆ, ನಿನ್ನಡಿಗೆ ಬರುವಾಗ ಬಂಗಾರದ ಹಂಗೇಕೆ. ಲೆಕ್ಕವಾ ಇಲ್ಲಿ ಕೂಡು ಸ್ವಲ್ಪ, ಇಲ್ಲಿ ಹೋಗಿ ಬರ್ತೀನಂದ್ರು ಅವ್ರು. ಇಲ್ಲಿ ಹೋಗಿ ಬರ್ತೀನಿ ಕೂಡಂದು ಹೋಗಿ ಸೀದಾ ಎಲ್ಲಿಗೆ ಬಂದ್ರಂದ್ರೆ ನಾಗಲಿಂಗಜ್ಜ ಅಲ್ಲೇ ಪಕ್ಕದಲ್ಲಿ ಬೆಟಗೇರಿ ಅಂತ ಒಂದು ಊರದು. ಆ ಬೆಟಗೇರಿಗೆ ಬರ್ತಾರ. ಆ ಬೆಟಗೇರಿ ಒಳಗೆ ಬ್ರಹ್ಮಯ್ಯ ಅಂತ ಒಬ್ಬ ಸೌಕಾರನ ಹೆಂಡತಿ ರೋಗಕ್ಕೂ ತುತ್ತಾಗಿ ಸತ್ತಿದ್ಲು. ಆಕಿನ ಹೆಸರು ಸರಸಮ್ಮ. ಆ ಬ್ರಹ್ಮಯ್ಯನ ಹೆಂಡತಿ ಸರಸ್ವತಿ ಸತ್ತಾಳ. ದೊಡ್ಡ ಕೋಟ್ಯಾಧೀಶ. ಆಕಿನ ಮೈಮೇಲ ಹೆಣದ ಮೈಮೇಲ ಒಂದು 2 ಕಿಲೋ ಬಂಗಾರ ಹಾಕಿದ್ನಂತ. 2 ಕಿಲೋ ಬಂಗಾರ ಹಾಕಿದ್ನಂತ ಹೆಣದ ಮೈಮೇಲೆ ಹಾಕಿ ನೋಡ್ಕೋತ ನಿಂತಿದ್ನಂತೆ ಹೆಣ. ಆಕೆ ಇದ್ದಾಗನೂ ಬಂಗಾರದ ಮೇಲೆ ಭಾಳ ಆಸೆ. ಹೆಣ್ಮಕ್ಳಿಗೆ ಯಾವಾಗಲೂ ಇರ್ತದೆ ಬಂಗಾರ ಮೇಲೆ ಆಸೆ. ಅದಕ್ಕೆ ಜನಪದ ಕವಿ ಒಂದು ಮಾತು ಹೇಳ್ತಾನೆ, ಬಂಗಾರ ಬಳಿ ತೊಟ್ಟು ಬಡವಾರ ಬೈಬ್ಯಾಡ, ಬಂಗಾರ ಬಳಿ ತೊಟ್ಟು ಬಡವಾರ ಬೈಬ್ಯಾಡ, ಬಂಗಾರ ನಿನಗೆ ಸ್ಥಿರವಲ್ಲ ಮಗಳೇ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ. ಕೆಂಪು ಹೆಂಡತಿ ಎಂದು ಸಂತೋಷ ಪಡಬೇಡ, ಕೆಂಪು ಹೆಂಡತಿ ಎಂದು ಸಂತೋಷ ಪಡಬೇಡ, ಹತ್ತಿಯ ಹಣ್ಣು ಬಲು ಕಂಪು ಆಧಾರ ಒಡೆದ ನೋಡಿದರೆ ಹುಳಬಾಳ. ಕಪ್ಪು ಹೆಂಡತಿ ಎಂದು ಕಷ್ಟವ ಪಡಬೇಡ, ಕಪ್ಪು ಹೆಂಡತಿ ಎಂದು ದುಃಖವ ಪಡಬೇಡ, ನೀಲಾದ ಹಣ್ಣು ಬಲು ಕಪ್ಪು ತಿಂದು ನೋಡಿದರೆ ರುಚಿ ಬಾಳ. ಎಷ್ಟು ಚಂದ. ಬೈಬೇಡ್ರಿ ಮತ್ತು ನಮಗೆ, ನಾ ಹೇಳಕತ್ತಿಲ್ಲ, ಜನಪದ ಕವಿ ಹೇಳ್ತಾನೆ. ಆ ಬಂಗಾರ 2 ಕಿಲೋ ಹಾಕಿದ್ನಂತ ಹೆಣದ ಮೇಲೆ, ಅಳ್ಳಕತ್ತಿದ್ನಂತ. ಹೆಂಡತಿ ಹೇಳ್ತಿದ್ನಂತೆ ಹೆಣದ ಮುಂದೆ ಕುಂತು, ಎಷ್ಟು ಬಂಗಾರ ಗಳಿಸಿದೆ ಸರ್ಸವ್ವ, ಎಲ್ಲ ಬಿಟ್ಟು ನೀವು ಹೊಂಟಿ, ನೀನೇ ಹೋದ ಮೇಲೆ ಈ ಬಂಗಾರ ಎದಕ್ಕೆ? ನಿನ್ನ ಜೊತೆಗೇನೆ ಈ ಬಂಗಾರವನ್ನು ಮಣ್ಣು ಮಾಡ್ತೀನಿ. ಯಾರಿಗೋಸ್ಕರವಾಗಿ ಈ ಬಂಗಾರ, ಯಾರಿಗೋಸ್ಕರವಾಗಿ ಈ ಆಸ್ತಿ? ಹೆಂಡತಿ ಹೆಣದ ಮೇಲೆ ಬಿದ್ದು ಅಳ್ತಾನ. ಅವಾಗ ಹೊರಗೆ ನಾಗಲಿಂಗ ಹೊಂಟಿದ್ನಂತ. ಬ್ರಹ್ಮಯ್ಯ ಅಂತ ಒದರಿದಂತೆ. ಯಾರು? ಮಹಾತ್ಮರು ಬಂದರು. ನಾಗಲಿಂಗಜ್ಜ, ಏನಾಗಿತ್ತ ನಿನ್ನ ಹೆಂಡತಿಗೆ? ಏನಾಗಿತ್ತು? ಯಾವಾಗಲೂ ಕೇಳ್ತಾರೆ ನೋಡ್ರಿ, ಯಾರನ್ನ ಸಾಯ್ಲಿ. 99 ವರ್ಷದ ಮುದುಕ ಸತ್ರನೂ ಕೇಳೋದು ಎಲ್ಲರೂ ಅದೇ, ಏನಾಗಿತ್ತು? ಅಲ್ಲ, 100 ವರ್ಷ ಬದುಕಿದ್ರು ಏನಾಗಿತ್ತು ಅಂತ ಕೇಳಿದ್ರೆ ವಯಸ್ಸಾಗಿತ್ತು. ನೋಡ್ರಿ ನೀವು, 100 ವರ್ಷ ಏನಾಗಿತ್ತು? ಕ್ಯಾನ್ಸರ್ ಆಗಿತ್ತು, ಕರೋನಾ ಬಂದಿತ್ತ, ಏನಾಗಿತ್ತು? ಒಬ್ಬ ಮನುಷ್ಯ ಸತ್ರ ಯಾಕೆ ಸತ್ತ ಅಂತ ಕೇಳ್ತಾರೆ. ಒಬ್ಬ ಮನುಷ್ಯ ಸತ್ರ ಯಾಕೆ ಸತ್ತ ಅಂತ ಕೇಳ್ತಾರ. ಮತ್ತು ಒಂದು ಕೂಸು ಹುಟ್ಟಿತಂದ್ರೆ ಯಾಕೆ ಹುಟ್ಟಿತಂತ ಯಾಕೆ ಕೇಳಂಗಲ್ಲ. ಒಂದು ಕೂಸು ಹುಟ್ಟಿದ್ರೆ ಯಾಕೆ ಹುಟ್ಟಿತು ಎಂದ್ರೆ ಕೇಳಿದ್ರೆ ಏನು ಹುಟ್ಟ್ಯದ ಅಂತ ಕೇಳ್ತಾರೆ. ಗಂಡ ಹೆಣ್ಣ ಏನು ಹುಟ್ಟ್ಯದ ಅಂತ ಕೇಳ್ತಾರೆ, ಯಾಕೆ ಹುಟ್ಟ್ಯದ ಅಂತ ಕೇಳಂಗಿಲ್ಲ. ಸತ್ರ ಯಾಕೆ ಸತ್ತ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಎರಡೇ. ಏನು? ಯಾಕೆ ಸತ್ತ ಹುಟ್ಲಕ್ಕ, ಯಾಕೆ ಹುಟ್ಟಿತು ಸಾಯ್ಲಕ್ಕ.
ಮೊನ್ನಿನ ದಿವಸ ಹೇಳಿದ್ನಲ್ಲ, ಲೈಫ್ ಈಸ್ ಎ ಬ್ಯೂಟಿಫುಲ್ ಸಮ್ ಗ್ಯಾಪ್ ಆಫ್ ದಿ ಬರ್ತ್ ಆ್ಯಂಡ್ ಡೆತ್. ಮತ್ತೊಮ್ಮೆ ನೆನ್ಪಿಟ್ಕೋರಿ, ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಸ್ವಲ್ಪ ಅಂತರದಂತ, ನಡಬರ್ಕ್ ಗ್ಯಾಪ್ ಅದಂತ. ಆ ನಡಬರ್ಕ್ ಇರ್ತಕ್ಕಂಥ ಗ್ಯಾಪ್ ಅದಲ್ಲ, ಹುಟ್ಟಿನಿಂದ ಸಾವಿಗೆ ಹೊಂಟಿವಲ್ಲ, ಮಧ್ಯದಲ್ಲಿರ್ತಕ್ಕಂಥ ಅಂತರ ಏನದಲ್ಲ, ಆ ಅಂತರದೊಳಗೆ ನಾವು ಸಂತೋಷ ಇರ್ಬೇಕಂತ. ನಮ್ಮನ್ನು ಯಾರು ನೋಡ್ತಾರ ಅವ್ರಿಗೆ ಸಂತೋಷ ಪಡಿಸ್ಬೇಕಂತ. ಜಗತ್ತಿನೊಳಗೆ ಅತ್ಯಂತ ದೊಡ್ಡದು ಯಾವುದಂದ್ರೆ ಇನ್ನೊಬ್ಬರ ಸಂತೋಷ ನೋಡೋದಂತ. ಇನ್ನೊಬ್ರು ಯಾರನ್ನ ಸಂತೋಷ ಇದ್ರೆ ನಾವು ದುಃಖ ಪಡ್ತೀವಿ. ಬ್ರಹ್ಮಯ್ಯ ಅಂತ ಓದಿರಿದ್ನಂತ ಯಾರು ನಾಗಲಿಂಗಚ್ಚ, ಏನು ನೀ ಹೆಂಡ್ತಿ ಹಣದ ಮೇಲೆ ಏಟನ್ನ ಬಂಗಾರ ಹಾಕಿದೆ, ಏನು ಮಾಡಲ್ರಿ ಆಕಿನ ಸಲಿಂದೇ ದುಡ್ದೆ, ಆಕಿನ ಸಲಿಂದೇ ದುಡ್ದೆ, ಆಕಿನ ಸಲಿಂದೇ ಗಳಿಸಿದೆ, ಆಕಿನ ಸಲಿಂದೇ ಮನೆ ಕಟ್ಟಿದೆ, ನಾನು ಬಿಟ್ಟು ಹೊಂಟ್ಲಕ್ಕಿ ಸರಸ್ವತಿ. ಹೆಂಡತಿ ಮಕ್ಕಳು ಮಾಡಿದಿ ಜ್ವಾಕಿ, ಬಾಡಿಗೆ ಎತ್ತಿನಂಗ ದುಡದು ಹಾಕಿ, ನೀ ಕೊಡದಿತ್ತು ಅವಳ ಹಿಂದಿನ ಬಾಕಿ, ಋಣ ತೀರಿದ ಮೇಲೆ ಹಾಕ್ಯಾರ ನೂಕಿ, ಬಂಗಾರ ಮೈಮ್ಯಾಲ ಹಾಕಿದಿ ಕಂಟಿ. ಹೇಳ್ತಾನ ಕಡ್ಕೋಳ ಮಡಿವಾಳ, ಅವ ಏನು ಸಾಲಿ ಓದಿಲ್ರಿ ಕಡ್ಕೋಳ ಮಡಿವಾಳಪ್ಪ. ಬಂಗಾರ ಮೈಮ್ಯಾಲ ಹಾಕಿದಿ ಕಂಟಿ, ಕಸುಗೊಂಡು ದಬ್ಬಿದರ ಬರಿಗೈಲಿ ಹೊಂಟಿ, ನಿನ್ನ ಕೈಯಲ್ಲಿ ಇಲ್ಲ ಬಾರಿಸುವ ಗಂಟಿ, ಉಡುದಾರ ಹರ್ಕೊಂಡು ಏರ್ಸ್ಯಾರ ಹೆಂಟಿ. ಹೆಂಗದ ಮಾತು. ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಬಂಗಾರ ಆಸ್ತಿ ಏನೂ ಇಲ್ಲ. ಬ್ರಹ್ಮಯ್ಯ ನಿನ್ನ ಹೆಂಡತಿ ಸತ್ತಳಲ್ಲಪ್ಪ, ಅಕ್ಕಿನ ಬಂಗಾರ ಮೈಮೇಲೇನು 2 ಕಿಲೋ ಬಂಗಾರ ಹಾಕಿದೆ ಹೆಣದ ಮೈಮೇಲ. ಒಂದು ಮನೆಯೊಳಗ ಊಟಕ್ಕೆ ದಿಕ್ಕಿರ್ಲಾರ್ದೆ ಸಾಯ್ಲಕತ್ತವ. ಲಕ್ಕಮ್ಮನ ಮನ್ಯಾಗ, ಲಕ್ಕಮ್ಮನ ಮನ್ಯಾಗ ಹೆಂಡತಿ ಮಕ್ಕಳು ಉಪವಾಸ ವನವಾಸ ಬಿದ್ದು ಸಾಯ್ಲಕತ್ತ, ಊಟಕ್ಕೆ ಇರ್ಲಾರ್ದೆ ನಿನ್ನ ಮನ್ಯಾಗ ಹೆಂಡತಿ ಮೈಮೇಲ ಹೆಣದ ಮೈಮೇಲ ಬಂಗಾರ ಹಾಕಿದಿ. ಆಕಿನ ಮೈಮೇಲಿನ ಬಂಗಾರ ನನಗೆ ಕೊಡಂತ ಕೇಳಿದ್ನಂತ. ಅವಾಗ ಸಾವುಕಾರ ಹೇಳಿದ್ನಂತ ಬ್ರಹ್ಮಯ್ಯ, ಯಪ್ಪ ಆಕಿನ ಮೈಮೇಲಿನ ಬಂಗಾರ ಅಲ್ಲ, ನನ್ನ ಮನೆಯಾಗ ಎಷ್ಟದ ಎಲ್ಲ ಬಂಗಾರ ಕೊಡ್ತೀನಿ, ಎಲ್ಲ ಆಸ್ತಿ ಕೊಡ್ತೀನಿ, ಎಲ್ಲ ಆಸ್ತಿ ಕೊಡ್ತೀನಿ, ಎಲ್ಲ ಬಂಗಾರ ಕೊಡ್ತೀನಿ, ನನ್ನ ಹೆಂಡ್ತಿನ ಬದುಕಿಸ್ತೆ ಅಂತ ಕೇಳಿದ್ನಂತ. ನನ್ನ ಹೆಂಡ್ತಿಗೆ ಜೀವ ಕೊಡ್ತೆ. ಆವಾಗ ನಾಗಲಿಂಗಜ್ಜ ಹೇಳಿದ್ನಂತ, ನಿನ್ನ ಹೆಂಡ್ತಿಗೆ ಜೀವ ಕೊಡ್ತೀನಿ, ನಿನ್ನ ಹೆಂಡ್ತಿ ಮತ್ತೆ ಬದುಕ್ತಾಳೆ, ನಿನ್ನ ಆಸ್ತಿ, ನಿನ್ನ ಹೊಲ, ನಿನ್ನ ಮನೆ, ನಿನ್ನ ಬಂಗಾರ ಎಲ್ಲ ನನಗೆ ಕೊಡಬೇಕು. ಮತ್ತು ಅದನ್ನು ಏನು ಮಾಡ್ತೀನಿ ಅಂತ ಕೇಳಬಾರ್ದು. ನಿನಗೆ ನಿನ್ನ ಹೆಂಡತಿ ಬದುಕು ಬೇಕಾ, ನಿನ್ನ ಶ್ರೀಮಂತಿಕೆ ಬೇಕಾ, ವಿಚಾರ ಮಾಡು, ಸರಿಯಾಗಿ ವಿಚಾರ ಮಾಡು. 5 ನಿಮಿಷ 5 ಮಿನಿಟ್ ಟೈಮ್ ಕೊಡ್ತಾನೆ ನಾವು. 5 ಮಿನಿಟ್ ಅಂದ್ರೆ ಮತ್ತೆ ಬೀದರ್ದೇ ಅದು. 5 ಮಿನಿಟ್ ಟೈಮ್ ಕೊಡುತ್ತಂದ. ಇಲ್ಲ ಯಪ್ಪ ನನಗೆ ಶ್ರೀಮಂತಿಕೆ ಬೇಡ, ನನ್ನ ಹೆಂಡತಿ ಬದುಕಬೇಕು. ತೆಗಿ ಬಂಗಾರ. ಮೈಮೇಲೆ ಹೆಣದ ಮೈಮೇಲೆ ಇರತಕ್ಕಂಥ ಎಲ್ಲ ಬಂಗಾರ ಉಡಿ ಒಡ್ಡಿದ್ನಂತ ನಾಗಲಿಂಗಜ್ಜ. ಹೆಗಲ ಮೇಲೆ ಶಲ್ಲೆ ಇತ್ತು, ಓಟು ಬಂಗಾರ. ಅದು ಮನೆಯಾಗಿದ್ದದ ರೊಕ್ಕ ಓಸು ತಂದು ಹಾಕಿದ್ನಂತ. ಇದು ಯಾರ ಮನೆಯಾಗಿಲ್ಲ ಅವ್ರಿಗೆ ಒಯ್ದು ಕೊಡ್ತೀನಿ. ಒಂದು ಗುಂಜಿ ಬಂಗಾರಿಲ್ಲ, ₹1 ನೋಟಿಲ್ಲ ಲಕ್ಕವನ ಮನ್ಯಾಗ. ಈ ಸಂಪತ್ತು ಅಕ್ಕಿನ ಮನೆಗೆ ಹೋಗ್ತದ, ನಿನ್ನ ಹೆಂಡತಿ ಜೀವ ಬರ್ತದ. ವಿಚಾರ ಮಾಡು. ಅವರಿಗೆ ಬಂದ ಬಡತನ ನಿನಗೆ ಬರ್ತದ, ನಿನ್ನ ಶ್ರೀಮಂತಿಕೆ ಅವ್ರಿಗೆ ಹೋಗ್ತದೆ. ನಿನಗೆ ಬಡತನದ ಅನುಭವ ಇಲ್ಲ, ಆಕೆಗೆ ಶ್ರೀಮಂತಿಕೆ ಅನುಭವ ಇಲ್ಲ. ಅದಕ್ಕೆ ಒಂದು ಮಾತು ಹೇಳ್ತೀನಿ, ಶ್ರೀಮಂತರಾಗಿದ್ದರೆ, ನೀವ್ಯಾರಾದರೂ ಶ್ರೀಮಂತರಾಗಿದ್ದರೆ, ನೀವ್ಯಾರಾದರೂ ನಿಮ್ಮಲ್ಲಿ ಹಣ ಸಂಪತ್ತು ಇದ್ದರೆ, ಬಡವರ ಮುಂದೆ ನಿಮ್ಮ ಶ್ರೀಮಂತಿಕೆ ಬಗ್ಗೆ ಮಾತಾಡಬೇಡಿ. ಅವ್ರಿಗೆ ತ್ರಾಸ ಆಗ್ತದ್ರಿ ಇರ್ಲಾರ್ದವ್ರಿಗೆ. ನಿಮಗೆ ಶ್ರೀಮಂತಿ ದೇವ್ರು ಕೊಟ್ಟನ, ಮರಳ ಮಹಾಂತ ಶಿವಾಚಾರ್ಯ ಆಶೀರ್ವಾದ ಆಗ್ಯದ, ಅನುಭವಿಸ್ರಿ. ಕಾರಣ ತಿರುಗಾಡ್ರಿ, ಮೈಮೇಲೆ ಬಂಗಾರ ಹಾಕೋರಿ. ಬಂಗಾರ ಹಿಂಗೆ ತೋರಿಸ್ಬೇಡ್ರಿ, ಮೈಮೇಲೆ ಕಿಂಕಿಂಗ್ ಮಾಡಬೇಡ್ರಿ. ನಿಮಗೆ ಶ್ರೀಮಂತಿಕೆ ಇದ್ದರೆ
ಬಡವರ ಮುಂದೆ ನಿಮ್ಮ ಶ್ರೀಮಂತಿಕೆ ಬಗ್ಗೆ ಮಾತಾಡಬೇಡಿ. ಇದು ಒಂದು. ಎರಡನೇದ್ದು, ನಿಮಗೆ ಮಕ್ಕಳಿದ್ದರೆ ಮಕ್ಕಳಾಗದವರ ಮುಂದೆ ನಿಮ್ಮ ಮಕ್ಕಳ ಬಗ್ಗೆ ಮಾತಾಡಬೇಡಿ. ಮಕ್ಕಳಿಲ್ಲದವ್ರಿಗೆ ತ್ರಾಸಾತು. ನಿಮಗೆ ಆರೋಗ್ಯವಿದ್ದರೆ ರೋಗಿಗಳ ಮುಂದೆ ನಿಮ್ಮ ಆರೋಗ್ಯದ ಬಗ್ಗೆ ಮಾತಾಡಬೇಡಿ. ಇಷ್ಟೇ ರೀ ಪುರಾಣದ ಒಂದು 4-5 ಮಾತುಗಳು. ಆರೋಗ್ಯವಿದ್ದರೆ ರೋಗಿಗಳ ಮುಂದೆ ನಿಮ್ಮ ಆರೋಗ್ಯದ ಬಗ್ಗೆ ಮಾತಾಡಬೇಡಿ. ಮಕ್ಕಳಾಗಿದ್ದರೆ ಮಕ್ಕಳ ಬಗ್ಗೆ ಮಕ್ಕಳಾಗದವರ ಮುಂದೆ ಮಾತಾಡಬೇಡಿ. ನಿಮಗೆ ತಂದೆ ತಾಯಿ ಇದ್ದರೆ ಅನಾಥ ಮಕ್ಕಳ ಮುಂದೆ ತಂದೆ ತಾಯಿ ಬಗ್ಗೆ ಮಾತಾಡಬೇಡಿ. ನೀವೇ ತಂದೆ ತಾಯಿ ಆಗಬೇಕು ಅವ್ರಿಗೆ. ಇಷ್ಟೇ ಜೀವನದಾಗ ಒಂದಿಷ್ಟು ಪುರಾಣ, ನಾಡದ ಒಂದಿಷ್ಟು ಸಣ್ಣ ಸಣ್ಣ ವಿಚಾರಗಳು ಇಟ್ಕೊಂಡು ಹೋಗೋದಷ್ಟೇ. ಭಾಳ ತಲೆಗೆ ಇಟ್ಕೋಬಾರ್ದು. ಮತ್ತು ಸಣ್ಣ ಸಣ್ಣ ವಿಚಾರಗಳು ಬದುಕು ನಮ್ಮನ್ನು ಬೆಳಗುತ್ತವೆ. ವಿಚಾರ ಮಾಡು ಬ್ರಹ್ಮಯ್ಯ ಅಂದಾಗ ಆ ಕ್ಷಣಕ್ಕೆ ಎಲ್ಲ ಬಂಗಾರವನ್ನು ಅವ್ರು ಒಡೆದಾಗ ಹಾಕಿದ್ದಂತ ಲಕ್ಕಮ್ಮನ ಮನೆಗೆ ಹೋಗಿ ಸಂಪತ್ತು ಸುರಿತಿನಂತ ತಿಳ್ಕೊಂಡು ಆ ಬಂಗಾರ ತೊಗೊಂಡು ಲಕ್ಕವನ ಮನೆ ಮುಂದೆ ಆ ಬಂಗಾರ ರಾಶಿ ಒಗದ್ನಂತ. ಅವ್ರ ಮನೆಗೆ ಹೋಗಿ ಬಂಗಾರದ ರಾಶಿ ಬಿತ್ತು. ಸತ್ತಂತ ಸರಸ್ವತಿ ಎದ್ದು ಕುಂತು ಎದ್ದು ಹೋಗಿ ಹಂಗಾವಕ್ರಿ ಸತ್ತಕ್ಕೆ ಎದ್ದು ಕುಂತ್ರ ಏನನ್ನ ಇರಬೇಕು ಶಕ್ತಿ, ಎಂಥ ಶಕ್ತಿ ಇರ್ಬೇಕು. ಇದನ್ನೆಲ್ಲ ನೋಡಿದರಂಥ ಮಂದಿ, ಓಣೆನ ಮಂದಿ, ಏನು ಅಜ್ಜನ ಪವಾಡ, ಸತ್ತಂತ ಬ್ರಹ್ಮಯ್ಯನ ಹೆಂಡತಿಗೆ ಬದುಕಿಸಿದರು. ಸಾಮಾನ್ಯ ಅಲ್ಲ ಮಹಾತ್ಮ ಅಂತ ಒಂದಿಷ್ಟು ಮಂದಿ ಕೊಂಡಾಡಿದ್ರೆ ಊರಾಗ ಒಂದು 4 ಇರ್ತಾವೆ, ಅವ್ರು ಕಿತಪತಿ ಮಾಡವು. ಅವನು ಇರ್ತಾವೆ ಊರಾಗ, ಎಲ್ಲ ಊರಾಗ ಇರವೆ ಅವು. ಸಂಜೆ ಕಡೆ ಕಟ್ಟಿ ಮೇಲೆ ಕುಂದ್ರದು ಮಾತಾಡೋವು. ಏನೇನ ಮಾತಾಡೋದು ಕೆಲಸಕ್ಕೆ ಬರೋದು. ಈ ಸರ್ತಿ ಲೋಕಸಭೆದಾಗ ಸೀಟು ಬರ್ತಾವೆ, ನಿಮಗೆ ಅದಕ್ಕೆ ಬರ್ತಾವೆ. ಈ ಸರ್ತಿ ಮುತ್ತೇರಿ ಕಲೆಕ್ಷನ್ ಎಷ್ಟಾಗಿರ್ಬೇಕ್ರಿ ತೇರಿಂದು ಪುರಾಣಕ್ಕೆ ಪಟ್ಟಿ. ಈಗ ಶಾಪುರ ಸ್ವಾಮಿಗಳಿಗೆ ರೊಕ್ಕ ಏಟು ಕೊಟ್ಟಿರ್ಬೇಕು, ನಿಮಗೆ ಅದಕ್ಕೆ ಬೇಕು. ನಾನು ಏಟನ್ನು ತೊಗೊತೀನಿ, ಪೊಕ್ಕಟ್ಟು ಹೇಳ್ತೀನಿ. ಸುಮ್ಮನೆ ಕುಂತು ಲೆಕ್ಕ ಹಾಕೋದು. ಇಲ್ಲಿ ಕುಂತ್ಕೆ ಇವತ್ತು ಅಕ್ಕಿ ಅನ್ನ ಎಷ್ಟು ಮಾಡಿರ್ಬೇಕು, ಏಟನ್ನ ಮಾಡಲ್ಲ, ನೀವು ಉಂಡೋರು ಸಾಕು. ಕೆಲಸಕ್ಕೆ ಬರೋ ಒಂದನ್ನು ಲೆಕ್ಕ ಹಾಕ್ತೀವಲ್ಲ. ಗುರುಗಳಿಗೆ ಸಾಲ ಏಟದನ, ಸಾಲ ನೀವು ಕೊಡ್ತೀರ ನೀವು? ಏನು ವಿಚಾರ ಮಾಡಬೇಡ, ಆರಾಮ್ ಬರ್ರಿ, ದೇವ್ರಿಗೆ ನಮಸ್ಕಾರ ಮಾಡಿರಿ, ಗುರುಗಳ ಪಾದ ಇಡ್ರಿ, ಒಳ್ಳೇದು ಮಾಡಪ್ಪ ಪರಮಾತ್ಮ, ಚಂದ ಮಳೆ ಬೆಳೆ ಆಗಲಿ ಅಂತ ಬೇಡೋದಷ್ಟೆ. ಆ ಬಂದಂಥ ಸಂಪತ್ತನ್ನು ಅಲ್ಲಿ ಕೊಟ್ಟು ಆಕೆಗೆ ಬದುಕಿಸಿದ್ದಲ್ಲ. ಊರಾಗ ಒಂದು 4 ಮಂದಿ ಮಾತಾಡಿದ್ರಂತ. ಏನು ದೋಸ್ತ ಅವ ನಾಗಲಿಂಗಜ್ಜ ಸತ್ತಕ್ಕಿನ ಬದುಕಿಸಿನ, ಇವತ್ತು ಮಜಾ ಮಾಡಮ್ಮ. ಏನು ಭಾರಿ ಮಜಾ ಮಾಡಮ್ಮ, ಒಂದು ಆಟ ಆಡಮ್ಮ. ಏನೂ ಇಲ್ಲ, ಅವ ಒಂಟಿಗೆ ಡೈರೆಕ್ಟ್ ಹೊಂಟಿರ್ತಾನಲ್ಲ, ನಾವು 4 ಮಂದಿಗೆ ಒಬ್ಬರು ಸತ್ತಂಗ ಬೀಳೋಮ್, ಒಬ್ಬರು ಸತ್ತಂಗ ಬೀಳೋಮು. ನೀ ಸತ್ತಂಗ ಬೀಳು, ನಾವು ಹತ್ತಂಗ ಮಾಡ್ತೀವಿ. ಸತ್ತಕ್ಕಿನ ಬದುಕಿಸ್ಯಾನ, ಸತ್ತಂಗ ಬಿದ್ದವನ ಹೆಂಗೆ ಬದುಕಿಸ್ತಾನೆ ನೋಡಮ್ಮ ಮಗ ಅವ. ಇದೇ ಹುಡುಗಾಟಿಗೆ ಮಾಡಬಾರ್ದು ಅನ್ನೋದು. ಆಯ್ತು ಅಂತ ತಿಳ್ಕೊಂಡ್ಕೆ ಒಂದು ದೋಸ್ತರ ಆಡ್ಕೊತೊಡ್ಕೊತ ಒಬ್ಬ ದಬಕ್ನ ಹೊತ್ತೊಂಬಿದ್ದಂತ. ಬಿದ್ದ ನಾಲಿಗೆ ಸತ್ತಂಗ, ನಾಲಿಗೆ ಮೇಲೆ ಹಿಂಗೆ ಕಣ್ಣು ನೆಟ್ಟು ಮಾಡಿ ಓಸ್ ಮಂದಿ ದೋಸ್ತರು ಅಳ್ಳಕತ್ತಿದ್ವು ಅಂತ. ದೋಸ್ತ ನಿನಗೇನಾಯಿತು, ಒಮ್ಮೆ ಸತ್ಯನೋ, ನಿನ್ನ ಬಿಟ್ಟು ಹೆಂಗಿರ್ಬೇಕು, ಇವತ್ತು ರಾತ್ರಿ ಏನೇನೋ ಪ್ಲ್ಯಾನ್ ಮಾಡಿದ್ವಿ. ಏನೇನೋ ಮಾಡ್ತಾರೆ ಪ್ಲ್ಯಾನ್ಗಳು ಬೇರೆ ಬೇರೆ. ಅಳ್ಳಕತ್ತಿರಂತ. ಆಗ ನಾಗಲಿಂಗಜ್ಜ ಹೊಂಟಿದ್ದಂತ. ಅಜ್ಜ ಯಪ್ಪ ಬಾಯಪ್ಪ, ನನ್ನ ಕಾಲು ಬೀಳ್ತೀನಪ್ಪ, ಬ್ರಹ್ಮನ ಹೆಂಡತಿ ಸರಸ್ವತಿಗೆ ಜೀವ ಕೊಟ್ಟಿದೆಪ್ಪ, ನಮ್ಮ ದೋಸ್ತ ಒಮ್ಮದಮ್ಮೆಗೆ ಸತ್ತಾನ, ಅವನಿಗೊಂದಿಟ್ಟು ಜೀವ ಕೊಡಬಾಯಪ್ಪ ಅಂತ ಕರೆದ್ರಂತ ಪರೀಕ್ಷೆ ಮಾಡ್ಲಕ್ಕ. ಅವ ಸತ್ತಿಲ್ಲ, ಅವ ಸತ್ತಂಗೆ ಬಿದ್ದಾನ. ಎಲ್ಲಿ ಬಿದ್ದಾನೋ, ಏನಾಯ್ತು ಗೊತ್ತಿಲ್ಲಪ್ಪ, ಹಿಂಗೆ ಆಡ್ಕೋತ ಕುಂತಿದ್ವಿ, ಒಮ್ಮದಮ್ಮಿಗೆ ಜೀವ ಹೋಗಿ ಸತ್ತು ಬಿದ್ದಾನೆ. ಎಲ್ಲ ನಡಿ ಬಂದು ನೋಡಿದ್ನಂತ. ನಾಗಲಿಂಗಜ್ಜ ದಿಟ್ಟಿಸಿ ನೋಡಿದ್ನಂತ. ಗೊತ್ತಾಯ್ತು ಅವರಿಗೆ, ಇವ ಸತ್ತಿಲ್ಲ, ಸತ್ತಂಗ ಮಾಡಾಕತ್ಯಾನ, ನನಗೆ ಪರೀಕ್ಷೆ ಮಾಡಾಕತ್ಯಾರ ಅಂತ ಗೊತ್ತಾಯ್ತು ನಾಗಲಿಂಗಜ್ಜಿಗೆ. ಏನಾಯಿತು ಅವನಿಗೆ, ಏನಿಲ್ಲ ಗೊತ್ತಿಲ್ಲಪ್ಪ, ನಿನಗೆ ಗೊತ್ತು, ದೊಡ್ಡ ಮಹಾತ್ಮ, ಆಕೆ ಹೆಂಗೆ ಜೀವ ಕೊಟ್ಟಿದಿ, ನಮ್ಮ ದೋಸ್ತಿಗೂ ಬದುಕಿಸು. ಹಿಂಗೆ ನೋಡಿದ್ನಂತ. ಸತ್ತನಲ್ಲಿ ಅವ ಅಂದ್ರೆ, ಸತ್ತನಲ್ಲಿ ಅವ, ಅದಕ್ಕೆ ಯಪ್ಪ ಬದುಕಿಸ್ಲಕತ್ತೀವಿ.
ಸತ್ತನವ, ಸತ್ತವನಿಗೆ ನಾ ಹೆಂಗೆ ಬದುಕಿಸ್ಲಿ? ಮತ್ತು ಸರಸ್ವತಿಗೆ ಬದುಕಿಸಿರಲ್ಲ, ಆಕೆ ಸತ್ತಿದ್ದಿಲ್ಲ, ಅವ್ರ ಮನೆಯ ಶ್ರೀಮಂತಿಕೆ ಸತ್ತಿತ್ತು. ಅಹಂಕಾರ ಸತ್ತಿತ್ತು. ಇಷ್ಟು ಹೇಳಿ ನಾಗಲಿಂಗ ಓಡಿ ಹೋದ್ನಂತ. ಇದ್ಯಾ ಮಾತ್ಮ ಸುಮ್ಮ ನಾಟಕ ಮಾಡ್ತಂತ ಕಡೆಗೆ ಏಳೋ ದೋಸ್ತ ಅನ್ನಂತ ಕರೆ ಸತ್ತಿತ್ತಂತ. ಮಾಡಿದ್ದುಣ್ಣೋ ಏನು ಉಣ್ಬೇಕು? ಮಾಡಿದ್ದುಣ್ಣೋ ಮಾರಾಯ ಅಂದ್ರೆ ನಾವೇನು ಪಾಪ ಮಾಡ್ತೀವಿ ಅದೇ ಉಣ್ಬೇಕಂತ, ನಾವೇನು ಪುಣ್ಯ ಮಾಡ್ತೀವಿ ಅದೇ ಮಾಡ್ಬೇಕಂತ. ಇವತ್ತು ನೀವೇನು ಪುಣ್ಯ ಮಾಡಿ ಇಲ್ಲಿ ಬಂದು ಕುಂತಿರಲ್ಲ, ಪುಣ್ಯದ ಪ್ರಸಾದ ಅಲ್ಲಿ ಒಳಗೆ ತಯಾರದ. ಪುಣ್ಯದ ಪ್ರಸಾದ ಮರುಳ ಮಹಾಂತ ಶಿವಾಚಾರ್ಯರು ನಿಮಗೋಸ್ಕರವಾಗಿ ಸಿದ್ಧಪಡಿಸ್ಯಾರ. ಪುಣ್ಯದ ಪ್ರಸಾದ